ವಾಹನ ಸವಾರರೇ ಎಚ್ಚರ. ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್ ರೆಡಿಯಾಗಿದೆ. ಸವಾರರೇ ವಾಹನ ನಿಲ್ಲಿಸುವ ಮುನ್ನ ಹುಷಾರ್. ವಾಹನ ಸವಾರರೇ ಎಚ್ಚರ. ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್. ಸವಾರರೇ ವಾಹನ ನಿಲ್ಲಿಸುವ ಮುನ್ನ ತುಂಬಾ ಹುಷಾರಾಗಿರಿ. ನಿಮಗೊಂದು ಶಾಕಿಂಗ್ ಸುದ್ದಿ ಇದೆ. ವಾಹನ ಮಾಲೀಕರಿಗೆ ಮತ್ತೆ ದೊಡ್ಡ ತಲೆನೋವು ಬಂದೊಡ್ಡಿ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಟೋಯಿಂಗ್. ಟೋಯಿಂಗ್ ವ್ಯವಸ್ಥೆಯನ್ನ ಮತ್ತೆ ಜಾರಿಗೊಳಿಸಿದಂತಹ ಸರ್ಕಾರ. ಕೈ ಸರ್ಕಾರದ ನಿಲುವು. ವಾಹನ ಸವಾರರು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಟೋಯಿಂಗ್ ವ್ಯವಸ್ಥೆ ಏನಿತ್ತು ಅದೀಗ ಮತ್ತೆ ಜಾರಿಯಾಗಿದೆ. ರಾಜ್ಯ ಸರ್ಕಾರದಿಂದ ಟೋಯಿಂಗ್ ವ್ಯವಸ್ಥೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ವಾಹನ ಸವಾರರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಸರ್ಕಾರ. ಇದೊಂದು ಬಿಗ್ ಶಾಕ್. ಅಲ್ಲಿ ಇಲ್ಲಿ ಗಾಡಿ ಏನಾದರೂ ನೋ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿದ್ರಿ, ನಿಮ್ಮ ಗಾಡಿ ಟೋ ಮಾಡ್ತಾರೆ. ಮತ್ತೆ ರಾಜ್ಯದಲ್ಲಿ ನಿಲ್ಲಿಸಿದ್ದಂತಹ ಟೋಯಿಂಗ್ ವ್ಯವಸ್ಥೆಯನ್ನ ಮತ್ತೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ ಪೊಲೀಸರು ರಸ್ತೆಗಿಳಿದ್ರು ಗಾಡಿಗಳನ್ನ ಇಟ್ಕೊಂಡು. ಅಲ್ಲಿ ಇಲ್ಲಿ ಏನಾದರೂ ವಾಹನ ಸವಾರರು ಮಾಲೀಕರು ಏನಾದರೂ ಗಾಡಿ ನಿಲ್ಸಿದ್ರೆ ಪೊಲೀಸವ್ರ ಗಾಡಿ ಬಂದು ನಿಮ್ಮ ಗಾಡಿನ ಟೋ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ರಾಜ್ಯದಲ್ಲಿ ಕೈ ಸರ್ಕಾರದ ಆದೇಶ, ಟೋಯಿಂಗ್ ವ್ಯವಸ್ಥೆಯ ಪದ್ಧತಿ ಏನಿತ್ತು ಮತ್ತೆ ಪ್ರಾರಂಭಗೊಂಡಿದೆ. ವಾಹನ ಮಾಲೀಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಹೆಸರಿಗೆ ಇದೆ ಟೋಯಿಂಗ್, ಆದರೆ ಕಾಕಿಯವರಿಗೆ ಮನಿ ಕಲೆಕ್ಷನ್. ಟ್ರಾಫಿಕ್ ಪೊಲೀಸರ ವಿರುದ್ಧ ವಾಹನ ಸವಾರರು ಕಿಡಿಕಾರಿದ್ದಾರೆ. ಮಾಲೀಕರಿಗೆ ಬಿಗ್ ಶಾಕಿಂಗ್ ಕೊಟ್ಟಂತ ಸರ್ಕಾರ. ಈ ಟೋಯಿಂಗ್ ವ್ಯವಸ್ಥೆ ಸರಿ ಇದೆ, ಆದರೆ ಇದು ಎಲ್ಲ ಒಂದ್ ಕಡೆ ಪೊಲೀಸರಿಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ ದಾರಿ ಆಗ್ತದೆ ಅಂತ ಸವಾರರು ಹೇಳಿರುವಂಥದ್ದು. ಯಾವುದೇ ಕಾರಣಕ್ಕೂ ಟೋಯಿಂಗ್ ಬೇಡ ಎಂದಂತಹ ವಾಹನ ಮಾಲೀಕರು. ಪಬ್ಲಿಕ್ ಒಪಿನಿಯನ್ ಅಂದರೆ ವಾಹನ ಸವಾರ ಮಾಲೀಕರೇನಿದ್ರು ಅವರ ಒಪಿನಿಯನ್ ಕೇಳೋದಾದರೆ, ಇಲ್ಲ ಸರ್ ಇದರಲ್ಲಿ ಪೊಲೀಸವ್ರು ದುಡ್ಡು ಮಾಡ್ಕೊಳ್ತಾರೆ, ಟೋಯಿಂಗ್ ವ್ಯವಸ್ಥೆ ಬೇಡ, ಇದು ಅವ್ರು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥದ್ದು ಈಸಿ ಆಗಿಬಿಡುತ್ತೆ ಅವ್ರಿಗೆ ಅನ್ನೋ ಮಾತನ್ನು ವಾಹನ ಮಾಲೀಕರು ಕೆಲವೊಬ್ರು ಹೇಳಿದ್ದಾರೆ. ಪರ ವಿರೋಧ ಎರಡೂ ಇದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಹಂಗಿರಲ್ಲ. ನಿಷ್ಠಾವಂತ ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ. ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಅದೇ ಥರದಲ್ಲಿ ಇವರು ಆರೋಪ ಮಾಡೋರು ಇದ್ರೂ ಇರಬಹುದು. ಥರದ ವ್ಯವಸ್ಥೆಗಳು ಕಂಡು ಬಂದಾಗ ಮಾಧ್ಯಮಗಳಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ಮುಟ್ಟಿಸಿದ್ರೆ ಉನ್ನತಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ವ್ಯವಸ್ಥೆ ಸರಿ ಮಾಡಬಹುದು, ಪ್ರಯತ್ನನೂ ಪಡ್ಬೋದು. ಒಂದು ಕಡೆ ಸರ್ಕಾರ ಟೋಯಿಂಗ್ ವ್ಯವಸ್ಥೆಗೆ ಅಸ್ತು ಅಂತು, ಇನ್ನೊಂದು ಕಡೆ ಮಾಲೀಕರೇನಿದ್ರು ಶಾಕ್ಗೊಳಗಾದ್ರು. ಗಾಡಿಗಳನ್ನ ಅಲ್ಲಿ ಇಲ್ಲಿ ನಿಲ್ಲಿಸ್ತಾ ಇದ್ವಿ, ಮಾಡ್ತಾ ಇದ್ವಿ, ನಿಲ್ಲಿಸಿ ಆಗ್ತಾನೆ ಅಲ್ಲೇನೋ ತಗೋತಾ ಇರ್ತೀವಿ ಮೆಡಿಕಲ್ ಶಾಪಲ್ಲಿ ಮೆಡಿಸನ್ ತೊಗೊಳೋದಕ್ಕೆ, ಹಬ್ಬಬ್ಬ ಅಂದರೆ ಒಂದು ನಿಮಿಷ ಆಗುತ್ತೆ. ಆ ಒಂದು ನಿಮಿಷದಲ್ಲಿ ಗಾಡಿ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅನ್ನೋಂಥ ಭಯ. ಮತ್ತು ಎಷ್ಟೋ ಸಾರಿ ಟೋಯಿಂಗ್ ಅವರು ಎತ್ಕೊಂಡು ಹೋದಾಗ ಲಂಚಗಳನ್ನ ಕೇಳ್ತಾರೆ ಅನ್ನೋ ಆರೋಪವನ್ನು ಕೂಡ, ಅಂದರೆ ದುಡ್ಡು ಮಾಡಲಿಕ್ಕೆ ಇದೊಂದು ವ್ಯವಸ್ಥೆ ಆಗುತ್ತೆ ಅನ್ನೋ ಆರೋಪ ಕೂಡ ಕೆಲವೊಂದು ವಾಹನ ಮಾಲೀಕರು ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಕಾಕಿ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ನೇರವಾದಂಥ ಆರೋಪ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಇದೆ. ಗಾಡಿನ ನೀವು ಏಕಾಏಕಿ ನಿಲ್ಲಿಸಿದಾಗ ಬಂದು ಎತ್ಕೊಡಂಗಿಲ್ಲ ಒಂದೇ ಸರಿ. ನಾವು ನೋಡ್ತಾ ಇದ್ದೀವಲ್ಲ, ಈ ಥರದ ವ್ಯವಸ್ಥೆ ಇಲ್ಲ. ಅದಕ್ಕೆ ಕಾಯ್ದೆ ಕಾನೂನುಗಳು ಕೂಡ ಇದೆ. ನೀವು ಅಲ್ಲಿ ಬರಬೇಕು, ಗಾಡಿ ನಿಲ್ಲಿಸ್ಬೇಕು, ಮೈಕ್ ಎತ್ಕೋಬೇಕು. ಪೊಲೀಸವರೇ ಮೈಕ್ ಎತ್ಕೊಂಡು 3 ಸಾರಿ ಅನೌನ್ಸ್ ಮಾಡಬೇಕು. ಗಾಡಿ ನಂಬರ್ ಸಮೇತ 3 ಸಾರಿ ಅನೌನ್ಸ್ ಮಾಡಬೇಕು. ನೋಡಿ ಈ ಗಾಡಿ ಯಾರು ನಿಲ್ಲಿಸಿದಿರಿ, ಇದನ್ನು ತೆಗೆದುಕೊಂಡು ಹೋಗಿ ಅಂತ 3 ಸಾರಿ ಅವ್ರಿಗೆ ವಾರ್ನ್ ಮಾಡಬೇಕು.
ತದನಂತರದಲ್ಲಿ ಅವ್ರು ಬಂದಿಲ್ಲ ಅಂದಾಗ ನೀವು ಗಾಡಿಗಳನ್ನು ಟೋ ಮಾಡಬೇಕು. ಆದರೆ ಇಲ್ಲೇನಾಗ್ತಿದೆ, ಟೋಯಿಂಗ್ ಗಾಡಿ ಬರ್ತಾ ಇದ್ದ ಹಾಗೆ ಗಾಡಿನಲ್ಲಿರುವಂತಹವರು ಒಂದು 3-4 ಜನ ದಬ್ಬ ದಬ್ಬ ಅಂತ ಕೆಳಗಡೆ ಇಳಿತಾರೆ. ಇಳಿದ ತಕ್ಷಣ ಸೀದಾ ಹೋಗಿ ಗಾಡಿಗಳಿಗೆ ಕೈ ಹಾಕ್ತಾರೆ, ಎತ್ಕೊಂಡು ಹೊರಟೋಗ್ತಾರೆ. ಈ ಥರದ ವ್ಯವಸ್ಥೆ ಇದೆ. ಕೆಲವು ಲೋಪದೋಷಗಳನ್ನು ಸರಿಪಡಿಸಬೇಕು. ಮಾನ್ಯ ಸಂಬಂಧಪಟ್ಟ ಇಲಾಖೆ ಟ್ರಾಫಿಕ್ ಅಧಿಕಾರಿಗಳಿಗೆ ರಾಜ್ ಟಿವಿಯ ಮನವಿ ಏನು ಅಂದರೆ, ಕಳಕಳಿ ಏನು ಅಂದರೆ, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸನ್ನು ನೀವು ಫಾಲೋ ಮಾಡಿ. ಏಕಾಏಕಿ ಯಾರೋ ಒಬ್ಬ ಅನಿವಾರ್ಯವಾಗಿ ಮೆಡಿಕಲ್ ಶಾಪ್ಗೆ ಹೋಗೋದಕ್ಕೆ ಗಾಡಿ ನಿಲ್ಲಿಸಿರ್ತಾರೆ, ಅಥವಾ ಚಿಕ್ಕ ಮಗುನ ಸ್ಕೂಲಿಗೆ ಬೆಳಗ್ಗೆ ಬಿಡೋ ಹೊತ್ತಲ್ಲಿ ಅರ್ಜೆಂಟ್ ಇರುತ್ತೆ, ಗಾಡಿ ನಿಲ್ಸ್ಕೊಂಡು ಏನೋ ಟಿಫನ್ ತಗೋತಾ ಇರ್ತಾರೆ ಹೋಟ್ಲಲ್ಲಿ. ಆ ಒಂದು 30 ಸೆಕೆಂಡ್ಸ್ 20 ಸೆಕೆಂಡ್ಸು ಒಂದು